ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಚುನಾವಣೆ 14 ಕ್ಷೇತ್ರಗಳಿಗೆ ನಾಳೆ ಚುನಾವಣೆ ನಡೆಯುತ್ತೆ. ದೇಶಾದ್ಯಂತ ಎರಡನೇ ಹಂತ, ರಾಜ್ಯದಲ್ಲಿ ಮೊದಲ ಹಂತ. ಪ್ರಥಮ ಬಾರಿಗೆ 14 ಕ್ಷೇತ್ರ, ವಿಶೇಷವಾಗಿ ಚಾಮರಾಜನಗರ, ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು, ಮಂಗಳೂರು, ಉಡುಪಿ, ಉತ್ತರ ಕನ್ನಡ 14 ಕ್ಷೇತ್ರಗಳಿಗೆ, ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಿಗೆ 247 ಅಭ್ಯರ್ಥಿ ಇದ್ದಾರೆ. 21 ಮಹಿಳಾ ಅಭ್ಯರ್ಥಿಗಳಿದ್ದಾರೆ, 226 ಪುರುಷ ಅಭ್ಯರ್ಥಿಗಳು. ಒಟ್ಟು 14 ಜನ ಗೆಲ್ಲಬೇಕು. 247 ಜನ ಕಣದಲ್ಲಿದ್ದಾರೆ. 21 ಹೆಣ್ಣುಮಕ್ಕಳು ಕೂಡ ಕಣದಲ್ಲಿದ್ದಾರೆ. ಇನ್ನು ಬನ್ನಿ, ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಡ್ಯದಿಂದ ಆನಂದ್ ಇದ್ದಾರೆ, ಮೈಸೂರಿನಿಂದ ವಿನೋದ್ ಇದ್ದಾರೆ, ಮಂಗಳೂರಿನಿಂದ ದಿನೇಶ್ ಮತ್ತು ಬೆಂಗಳೂರಿನಿಂದ ಸತೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಾನು ಮಂಡ್ಯಕ್ಕೆ ಹೋಗ್ತೀನಿ. ಎಸ್ ಆನಂದ, ಮಂಡ್ಯದಲ್ಲಿ ದೇವೇಗೌಡರು ಕೂಡ ಒಂದು ಮಾತನ್ನು ಹೇಳಿದರು, ಸುಮಲತಾ ನಮಗೆ ಸಪೋರ್ಟ್ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಸತತವಾಗಿ 8 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ಮೈಸೂರಿಗೆ ಬರುತ್ತೆ, KR ನಗರ. ಈ ಲೋಕಸಭಾ ಕ್ಷೇತ್ರಕ್ಕೆ KR ನಗರ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಓಕೆ, ಫೈನ್. ಹೆಂಗೆ ನಡೀತಿ ಇಲ್ಲಿ ತನಕ? ಯಾವ ರೀತಿ ಮನೆ ಮತದಾನಗಳು ನಿನ್ನೆ ಸಂಜೆಯಿಂದ ಹೆಂಗೆ ನಡೀತಾ ಇದೆ? ಲೇಟೆಸ್ಟ್ ಅಪ್ಡೇಟ್ ಕೇವಲ 1 ನಿಮಿಷದಲ್ಲಿ ಹೇಳಬೇಕು. ಜಯಪ್ರಕಾಶ್ ಶೆಟ್ಟಿ, ನಿಮಗೆ ಗೊತ್ತು, ಮಂಡ್ಯದಲ್ಲಿ ಅಬ್ಬರದ ಚುನಾವಣೆ ಪ್ರಚಾರ ನಡೀತು. ನಿನ್ನೆ ಸಂಜೆಯಿಂದ ಮನೆ ಪ್ರಚಾರ ನಡೀತಾ ಇದೆ. ಅಭ್ಯರ್ಥಿಗಳು ಮನೆ ಪ್ರಚಾರ ಮಾಡ್ತಾ ಇಲ್ಲ, ಅದ್ರ ಬದಲಿಗೆ ಕಾರ್ಯಕರ್ತರು ಹೋಗಿ ಮನೆ ಪ್ರಚಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕೊನೆ ಕ್ಷಣದ ಏನು ಒಂದಷ್ಟು ಒಂದು ತಂತ್ರಗಾರಿಕೆ ಇರ್ತವೆ, ಅದು ಯಾವ ರೀತಿ ಅನ್ನೋದು ನಿಮಗೂ ಗೊತ್ತು. ಏನೇನು ತಲುಪಬೇಕು ಅದೆಲ್ಲ ತಲುಪಿಸೋ ನಿಟ್ಟಲ್ಲೂ ಕೂಡ ಅಭ್ಯರ್ಥಿಗಳ ಫಾಲೋವರ್ಸ್ಗಳು ಮುಂದಾಗಿದ್ದಾರೆ. ಯಾರಿಗೂ ಅಂದರೆ ಪೊಲೀಸ್ನವರು ಸೇರಿದಂತೆ ಜಿಲ್ಲಾಡಳಿತವನ್ನು ಕಣ್ತಪ್ಪಿಸಿ ಯಾವ ರೀತಿ ಚುನಾವಣೆಯ ಕೊನೆ 2 ದಿವಸದ ಚುನಾವಣೆ ಮಾಡಬೇಕು, ಆ ಚುನಾವಣೆಗಳೆಲ್ಲ ಮಂಡ್ಯದಲ್ಲಿ ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಸುಮಲತಾ ಅವ್ರ ಬಗ್ಗೆ ನೀವು ಮಾತಾಡಿದ್ರಿ. ಸುಮಲತಾ ಅವರ ನಡೆಯನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಅವರು ಋಣ ಸಂದಾಯ ಮಾಡಿದ್ದಾರಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಯಾಕೆಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಲೀಡರ್ಗಳು ಅನ್ಸ್ಕೊಂಡವರು ಚಲುವರಾಯಸ್ವಾಮಿ ಸೇರಿದಂತೆ ಎಲ್ಲರೂ ಕೂಡ ಏನು ಅವರ ನೇರವಾಗಿ ಅವರ ಸಪೋರ್ಟಿಗೆ ಬಂದಿರಲಿಲ್ಲ, ಅವರ ಬೆನ್ನು ಹಿಂದಿಗೆ ನಿಂತಿದ್ರು, ಅವರ ಬೆಂಬಲಿಗರ ಮೂಲಕ ಅವರ ಚುನಾವಣೆ ಮಾಡಿಸಿದ್ರು. ಈ ಬಾರಿ ಸುಮಲತಾ ಅವರು ಬಿಜೆಪಿಗೆ ಸೇರಿದ್ರು ಕೂಡ ಮಂಡ್ಯ ಕ್ಷೇತ್ರಕ್ಕೆ ಬರದಂತೆ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಹೇಳ್ಬಿಡ್ತೀನಿ, ಅಲ್ಲಿ ಒಂದೇ ಒಂದು JDS ಇರೋದು, ಉಳಿದ್ರದೆಲ್ಲ ಕಾಂಗ್ರೆಸ್ಸೇ. ಸುಮಲತಾ ಅವರು ಈ ಬಾರಿ ಸಪೋರ್ಟ್ ಮಾಡಿಲ್ಲ, BJPಗೆ ಸೇರಿದ್ರು ಕೂಡ. ಸೊ ಹಾಗಾಗಿ ಏನಾಗ್ಬೋದು ಅನ್ನೋಂಥ ಕುತೂಹಲ ಇದೆ. ಮಂಗಳೂರಿಗೆ ಹೋಗೋಣ, ದಿನೇಶ್ ಇದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ಯಾವ ರೀತಿ, ವಿಶೇಷವಾಗಿ ಸತ್ಯಜಿತ್ ಸುರತ್ಕಲ್ ಒಂದು ರೀತಿಯಲ್ಲಿ, ಆಮೇಲೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೋಟ, ಕಳೆದ ಬಾರಿ BJP ದೊಡ್ಡ ಅಂತರದಲ್ಲಿ ಗೆದ್ದಿತ್ತು, ನಳಿನ್ ಕುಮಾರ್ ಕಟೀಲ್ ಅವರನ್ನು ಗೆಲ್ಲಿಸಿತ್ತು. ಈ ಬಾರಿ ಒಳಬೇಗುದಿ ತೊಂದರೆ ಕೊಡಬಹುದಾ? ನಂಬರ್ 1. ಎರಡನೇದಾಗಿ SDPI ಎಲ್ಲೂ ಕೂಡ ಕ್ಯಾಂಡಿಡೇಟ್ ಹಾಕಿಲ್ಲ, ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗತ್ತಾ? ಹೆಂಗಿದೆ ಸ್ಟ್ರಾಟಜಿ, ಟ್ರೆಂಡು? ಹೌದು, ಎಲೆಕ್ಷನ್ ಕಾವು ಅನ್ನುವಂಥದ್ದು ಬಿಸಿಲಿನಷ್ಟೇ ಜೋರಾಗಿರುವಂಥದ್ದು ಮಂಗಳೂರಿನಲ್ಲಿ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷಿತ ಮಟ್ಟಕ್ಕಿಂತಲೂ ಹೆಚ್ಚಿನ ಫೈಟ್ ಇರುವಂಥದ್ದು. ಅಂದರೆ ಇಲ್ಲಿನ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂಥದ್ದು, ಅಂದರೆ ಇಷ್ಟು ವರ್ಷ ಕಾಣಸಿಗದಂಥ ಫೈಟ್ ಈ ಸಲ ಸಿಗ್ತಾ ಇದೆ ಅನ್ನುವಂಥದ್ದು. ಪ್ರಮುಖವಾಗಿ ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅಭ್ಯರ್ಥಿಗಳು ಕೂಡ ಕಾರಣವಾಗ್ತಾರೆ. ಅಭ್ಯರ್ಥಿಗಳು ಇಬ್ಬರು ಹೊಸತಾಗಿರ್ಬೋದು, ಆದರೆ ಅಭ್ಯರ್ಥಿಗಳ ಮೇಲೆ ನಿರೀಕ್ಷೆ ಭಾಳಷ್ಟು ಹೆಚ್ಚಾಗಿರುವಂಥದ್ದು. ಅಂದರೆ BJP ಅಭ್ಯರ್ಥಿಗೆ ಸೈನಿಕ, ಮತ್ತೊಂದು ಮೋದಿ ಅಲೆ, ಹಿಂದುತ್ವ, ಈ ರೀತಿ ವರ್ಕೌಟ್ ಆಗ್ತಾ ಹೋದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಲ್ಲವ ಮತದಾರ ಅನ್ನುವಂಥದ್ದು ವರ್ಕೌಟ್ ಆದರೆ, ಮತ್ತು ಬೇರೆ ರೀತಿಯಂತಾದ ಅಂದರೆ BJPಯ ಬೇಗುದಿ ಕೂಡ ಕಾಂಗ್ರೆಸ್ಸಿಗೆ ಒಂದು ರೀತಿಯಲ್ಲಿ ವರದಾನ ಆಗ್ತಾ ಇರುವಂಥದ್ದು. ಅಂದರೆ ಕಾಂಗ್ರೆಸ್ಸಿಗೆ ಈ ಸಾರಿ ಪ್ಲಸ್ ಏನಂತ ನೋಡ್ತಾ ಹೋದರೆ, ಒಂದು ಬಿಲ್ಲವ ಮುಖಂಡರನ್ನೇ ಈ ಸಲ ಕಣಕ್ಕಿಳಿಸಿದರೆ ಒಂದಷ್ಟು ಬಿಲ್ಲವ ಮತಗಳು ತಿರುಗುವಂಥ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಒಂದಷ್ಟು ನೋಟ ಅಭಿಯಾನ ಕೂಡ, ಅಂದರೆ ಸೌಜನ್ಯ ಹೋರಾಟಗಾರರು
ನೋಟಾ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿನ ಲಾಭ ಅಂತ ಹೇಳಲಾಗ್ತಿದೆ. ಮತ್ತೊಂದು ಏನಂದ್ರೆ ಬಿಜೆಪಿಯಲ್ಲಿ ಒಂದಷ್ಟು ಜನ ಮುನಿಸಿಕೊಂಡಿದ್ದಾರೆ, ಇದು ಕೂಡ ಕಾಂಗ್ರೆಸ್ಗೆ ಲಾಭ ಅನ್ನುವಂಥ ಒಂದಷ್ಟು ರೈಟ್. ಇನ್ನು ಮೈಸೂರಿನಲ್ಲಿ ಯಾವ ರೀತಿ ಇದೆ ಚುನಾವಣಾ ಮತದಾನ ಪ್ರಕ್ರಿಯೆಗೆ ಸಿದ್ಧತೆ ಹಾಗೆ ಮತದಾರರ ಮನಸ್ಥಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯ ಪ್ರಶ್ನೆ, ಮೈಸೂರು ತವರು ಕ್ಷೇತ್ರ, ಮತ್ತೊಂದು ಕಡೆ ಮಹಾರಾಜರ ವಿರುದ್ಧವಾದ ಸ್ಪರ್ಧೆ. ಸೊ ಯಾವ ರೀತಿ ಇದೆ ಸದ್ಯಕ್ಕೆ ಚುನಾವಣಾ ಪ್ರಿಪರೇಷನ್, ಯಾವ ರೀತಿ ಇದೆ, ಹಾಗೆ ಮತದಾರರ ಮನಸ್ಥಿತಿ ಏನು ಹೇಳ್ತಾ ಇದೆ? ಸ್ಮಿತಾ, ಬಹಳ ಪ್ರಮುಖವಾಗಿ ಮೈಸೂರಿನಲ್ಲಿ ಕಾಮನ್ ಮ್ಯಾನ್ ವರ್ಸಸ್ ಮಹಾರಾಜ ಎನ್ನುವಂತೆಯೇ ಚುನಾವಣೆ ನಡೆದಿರುವಂಥದ್ದು. ಈಗಾಗಲೇ ಈ ಒಂದು ಚುನಾವಣೆಗೆ ಮೈಸೂರು ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕೂಡ ಸಿದ್ಧ ಆಗಿದೆ. 2202 ಬೂತ್ಗಳನ್ನು ರಚನೆ ಮಾಡಿರುವಂಥದ್ದು. ಸುಮಾರು 10,000 ಚುನಾವಣಾ ಸಿಬ್ಬಂದಿಗಳನ್ನು ನೇಮಕ ಮಾಡಿದ್ದಾರೆ. ಈಗಾಗಲೇ ಮತ ಕೇಂದ್ರಗಳಿಗೆ ಮತಯಂತ್ರವನ್ನು ತೆಗೆದುಕೊಂಡು ಹೋಗಲಾಗಿದೆ. ಬಹಳ ಪ್ರಮುಖವಾಗಿ ಮೈಸೂರಿನ 3 ಕೇಂದ್ರಗಳಲ್ಲಿ ಮಸ್ಟರಿಂಗ್ ಕಾರ್ಯ ಬಹಳ ಭರದಲ್ಲಿ ನಡೆದಿರುವಂಥದ್ದು. ಇದೆಲ್ಲವನ್ನು ಹೊರತುಪಡಿಸಿ ಇನ್ನು ಚುನಾವಣೆ ವಿಚಾರಕ್ಕೆ ಬರೋದಾದರೆ ಎರಡೂ ಪಕ್ಷಗಳು ಅಂದರೆ ದೋಸ್ತಿ ನಾಯಕರು ಇರ್ಬೋದು ಮತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಅಬ್ಬರದ ಪ್ರಚಾರವನ್ನು ಚುನಾವಣೆ ಆರಂಭದಲ್ಲಿ ನಡೆಸಿದರು. ಆದರೆ ಕಳೆದ 3 ದಿನಗಳಿಂದಲೂ ಕೂಡ 3 ಪಕ್ಷಗಳಿಂದಲೂ ಕೂಡ ಅಬ್ಬರದ ಪ್ರಚಾರ ನಡೀತಾ ಇಲ್ಲ. ಕೇವಲ ಅಭ್ಯರ್ಥಿಗಳು ಮಾತ್ರ ಪ್ರಚಾರ ನಡೆಸಿದರು. ಆದರೆ ಚುನಾವಣೆಯ 2 ದಿನ ಇರುವಾಗ ಯಾವ ರೀತಿಯಾದಂತಹ ಚುನಾವಣೆಗಳನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಚುನಾವಣೆಯ ರಾಜಕೀಯ ನಾಯಕರು ಭಾಳ ನೀಟಾಗಿ ಮಾಡ್ತಾ ಇದ್ದಾರೆ. 2 ಕಡೆಗಳಿಂದಲೂ ಕೂಡ ಬಿಜೆಪಿ ಇರ್ಬೋದು ಅದು ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಚುನಾವಣೆಯ ಮತದಾರರಿಗೆ ಯಾವ ರೀತಿಯಾಗಿ ರೀಚ್ಗಳಲ್ಲಿ ಮಾಡಬೇಕಾಗಿತ್ತು ಅವರೆಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ರೀಚ್ ಎಲ್ಲ ಮಾಡುವಂತಹ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸೊ ಹೀಗಾಗಿ ಒಂದು ರೀತಿಯಲ್ಲಿ ಒನ್ ಸೈಡ್ ಮ್ಯಾಚ್ ಅಂತ ಹೇಳಲಾಗ್ತಾ ಇತ್ತು. ಅದ್ರ ಸದ್ಯಕ್ಕೆ ಬಹಳ ನೇರವಾದಂತಹ ಚುನಾವಣೆ ಮೈಸೂರಲ್ಲಿ ಕಂಡು ಬರ್ತಾ ಇರುವಂಥದ್ದು. ಸ್ಮಿತಾ, ಇನ್ನು ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳು ಹಾಗೆ ಮತದಾನ ಪ್ರಕ್ರಿಯೆಗೆ ಬಿರುಸಿನ ಸಿದ್ಧತೆ, ಇದರ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಬೆಂಗಳೂರು ಅಂತ ಬಂದ್ರೆ 4 ಲೋಕಸಭಾ ಕ್ಷೇತ್ರಗಳು, 4 ಕಡೆ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳಿ ಪರಿಗಣಿಸಲಾಗ್ತಾ ಇರೋದು. ಸೊ ಯಾವ ರೀತಿ ಇದೆ ಸದ್ಯದ ಅಪ್ಡೇಟ್ಸ್? ಸ್ಮಿತಾ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಕೇಂದ್ರ ಹಾಗೆ ಬೆಂಗಳೂರು ಗ್ರಾಮಾಂತರ ಈ 4 ಕ್ಷೇತ್ರಗಳ ಪೈಕಿ ಹೈ ವೋಲ್ಟೇಜ್ ಆಗಿರ್ತಕ್ಕಂಥ ಕ್ಷೇತ್ರ ಸದ್ಯಕ್ಕೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈಗ ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಏನು ಪ್ಯಾರಾಮಿಲಿಟರಿ ಕೂಡ ಯೋಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ನಾವು ದೃಶ್ಯಾವಳಿಯಲ್ಲಿ ಕೂಡ ತೋರಿಸಿರ್ತಕ್ಕಂಥದ್ದು ನಾವು ಈಗಾಗಲೇ ತೋರಿಸಿದ್ವಿ. ಈ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ಮಸ್ಟರಿಂಗ್ ಸೆಂಟರ್ ಇದೆ ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂಥ ಜ್ಞಾನಾಕ್ಷಿ ವಿದ್ಯಾಕೇಂದ್ರದಲ್ಲಿ. ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಸಂಜೆ 5 ಗಂಟೆ 6 ಗಂಟೆ ಒಳಗಡೆ ಎಲ್ಲ ಮತಕೇಂದ್ರಗಳಿಗೆ ತಲುಪೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಲ್ಲೂ ಸಕಲ ರೀತಿಯಲ್ಲಿ ಬಸ್ಗಳ ವ್ಯವಸ್ಥೆ, GPS ವ್ಯವಸ್ಥೆ ಎಲ್ಲವನ್ನು ಅಳವಡಿಸಿಕೊಟ್ಟು ಅವನ್ನುಗಳನ್ನೆಲ್ಲ ಟ್ರ್ಯಾಕ್ ಮಾಡೋದಕ್ಕೆ ಸಹ ಅಂದರೆ ಎಲ್ಲೆಲ್ಲ ಹೋಗಿದೆ ವೆಹಿಕಲ್ಲು, ಯಾವ ರೀತಿ ಯಾವ ರೂಟಲ್ಲಿ ಬಂದಿದೆ, ಎಲ್ಲಿದೆ, ಎಲ್ಲ ರೀತಿಯಲ್ಲೂ ಕೂಡ ಟ್ರ್ಯಾಕ್ ಮಾಡೋದಕ್ಕೆ ಸಮರ್ಪಕವಾಗಿ ಚುನಾವಣಾ ಆಯೋಗ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಬೆಂಗಳೂರು ಜಿಲ್ಲೆ ವ್ಯಾಪ್ತಿಗೆ ಬರತಕ್ಕಂಥ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಲ್ಲೂ BJPಯ ನಾಯಕರು ಸದ್ಯ ಗೆಲುವಿನ ಲೆಕ್ಕಾಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಕೇವಲ ಮನೆ ಪ್ರಚಾರಗಳು ಮಾತ್ರ ಆಯಾ ಭಾಗಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು. ಉಳಿದಂತೆ ದೊಡ್ಡ ಮಟ್ಟದಲ್ಲಿ ಯಾವುದೂ ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ರಸ್ತೆಯಲ್ಲಿ ಹೋಗ್ತಕ್ಕಂಥದ್ದು, ದೊಡ್ಡ ಮಟ್ಟದಲ್ಲಿ ಯಾವುದು ಬ್ಯಾನರ್ ಪ್ರದರ್ಶನಗಳು ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿನ್ನೆ ಸಂಜೆಯಿಂದನೇ ನಿಶಬ್ದ ಆಗಿರ್ತಕ್ಕಂಥದ್ದು. ಇನ್ನೇನಿದ್ರು ಕೂಡ ಅಂದರೆ ನಾಳೆ ಮತದಾನದ ಒಂದು ಸಮಯಕ್ಕಾಗಿ ಕಾಯ್ತಾ ಇರ್ತಕ್ಕಂಥದ್ದು ಬಹುತೇಕರು. ಯಾಕೆಂದರೆ ಎಲ್ಲರೂ ಕೂಡ ಇವತ್ತು ಇನ್ನೇನು ಓಕೆ.